ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮೇ 18ನೇ ತಾರೀಕಿನ ರಾಹುಕೇತುವಿನ ಸ್ಥಾನ ಪರಿವರ್ತನೆಯ ಪ್ರಭಾವಗಳು ದ್ವಾದಶ ರಾಶಿಯವರ ಮೇಲೆ ಯಾವ ರೀತಿಯಾಗಿ ಇರಬಹುದು ಅನ್ನೋದನ್ನು ನೋಡೋಣ. ನೋಡಿ, ರಾಹುಕೇತುಗಳು ಛಾಯಾಗ್ರಹಗಳು. ಆ ಛಾಯಾಗ್ರಹಗಳು ನಮ್ಮ ಬದುಕಿನ ಮೇಲೆ ಯಾವ ಸ್ಥಾನವನ್ನು ಒಂದು ಸಂಚಾರ ಮಾಡ್ತಾ ಇರುತ್ತೋ ಆಯಾ ಸಂಚಾರದ ಫಲಗಳನ್ನು ಕೊಡ್ತಾ ಹೋಗುತ್ತೆ. ಉದಾಹರಣೆಗೆ ರಾಹುಕೇತುಗಳು ಏನಾದರೂ ರಾಶಿಯಲ್ಲಿ ಅಥವಾ ಲಗ್ನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂತಂದರೆ ಗೋಚಾರದಲ್ಲಿ ಮರಣ ಭಯವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ದ್ವಿತೀಯದಲ್ಲಿ ಏನಾದರೂ ಸಂಚಾರ ಮಾಡ್ತಾ ಇದ್ದರೆ ಸಂಪತ್ತಿನ ಹಾನಿಯನ್ನು ತೋರಿಸುತ್ತೆ. ಇನ್ನು ಮೂರನೇ ಮನೆಯಲ್ಲಿ ಏನಾದರೂ ಸಂಚಾರವನ್ನು ಮಾಡ್ತಿದ್ರೆ ಬಹಳಷ್ಟು ಆನಂದವನ್ನು ಸಂತೋಷವನ್ನು ತೋರಿಸ್ತಕ್ಕಂಥದ್ದು. ನಾಲ್ಕನೇ ಮನೆಯಲ್ಲಿ ಏನಾದರೂ ಸಂಚಾರವನ್ನು ಮಾಡ್ತಾ ಇದ್ದರೆ ಬಹಳ ದುಃಖವನ್ನು ತೋರಿಸ್ತಕ್ಕಂಥದ್ದಾಗತ್ತೆ. ಇನ್ನು ಐದನೇ ಮನೆಯಲ್ಲಿ ಏನಾದರೂ ಸಂಚಾರವನ್ನು ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಆರ್ಥಿಕವಾಗಿ ಬಹಳ ನಷ್ಟವನ್ನು ತೋರಿಸ್ತಕ್ಕಂಥದ್ದು. ಇನ್ನು ಆರನೇ ಮನೆಯಲ್ಲಿ ಸಂಚಾರ ಮಾಡಿದಾಗ ಸಂಪತ್ತಿನ ಅಭಿವೃದ್ಧಿಯನ್ನು ತೋರಿಸುವಂಥದ್ದು. ಇನ್ನು ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂದರೆ ಬಹಳ ನಷ್ಟವನ್ನು, ಬದುಕಿನಲ್ಲಿ ಬಹಳ ನಷ್ಟವನ್ನು ತೋರಿಸ್ತಕ್ಕಂಥದ್ದು. ಸಾಂಸಾರಿಕ ಜೀವನದ ಏರುಪೇರುಗಳನ್ನು ತೋರಿಸುತ್ತೆ. ಇನ್ನು ಎಂಟನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಪ್ರಾಣಕಂಟಕಗಳನ್ನು ತೋರಿಸ್ತಕ್ಕಂಥದ್ದು. ಇನ್ನು ಒಂಬತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾಗ ಬಹಳಷ್ಟು ಆರೋಗ್ಯ ಹಾನಿಯನ್ನು, ನಷ್ಟವನ್ನು ತೋರಿಸ್ತಕ್ಕಂಥದ್ದು, ಭಾಗ್ಯೋದಯಕ್ಕೆ ಕುಂಠಿತ ಆಗುವಂತಹದ್ದು ಆಗುತ್ತೆ. ಇನ್ನು 10ನೇ ಮನೆಯಲ್ಲಿ ಮತ್ತು 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡೋ ಸಂದರ್ಭದಲ್ಲಿ ಬಹಳಷ್ಟು ಬದುಕಿನಲ್ಲಿ ಲಾಭಗಳನ್ನು, ಆನಂದಕರವಾದ ಘಟನೆಗಳನ್ನು, ವಿದೇಶ ಪ್ರಯಾಣದ ಯೋಗಗಳನ್ನು, ದೊಡ್ಡ ದೊಡ್ಡ ಪದವಿಗಳನ್ನು ಸೂಚನೆ ಮಾಡುತ್ತೆ. ಇನ್ನು 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಬಹಳಷ್ಟು ವ್ಯಯ ಅಂದರೆ ಖರ್ಚನ್ನು ತೋರಿಸ್ತಕ್ಕಂತಹದ್ದು. ಸೊ ಹಾಗಾಗಿ ಈ ಒಂದು ಸಮಯದಲ್ಲಿ ಏನಾದರೂ ರಾಹುಕೇತುಗಳು ಈ ಸ್ಥಾನಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂದರೆ ಸಾಮಾನ್ಯವಾಗಿ ಈ ಫಲಗಳನ್ನು ನಾವು ನುಡಿಬೇಕಾಗತ್ತೆ. ಅಂತಹದ್ರಲ್ಲಿ ರಾಹುಕೇತುಗಳು 18 ತಿಂಗಳುಗಳ ಕಾಲ ಒಂದೇ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. 18 ತಿಂಗಳುಗಳು ಒಂದೇ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಬಹಳ ಸುದೀರ್ಘವಾಗಿ ಅವರವರ ಫಲಗಳನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗಾಗಿ ಶನಿ, ಗುರು ಈ 2 ಗ್ರಹಗಳನ್ನು ಬಿಟ್ಟರೆ ಇನ್ನು ನೇರವಾಗಿ ಬಹಳ ದೀರ್ಘಕಾಲದಲ್ಲಿ ಅವರವರು ಫಲಾನುಫಲಗಳನ್ನು ಕೊಡ್ತಕ್ಕಂಥದ್ರಲ್ಲಿ ರಾಹುಕೇತುಗಳು ಬಹಳ ಪ್ರಮುಖರಾಗಿರ್ತಾರೆ. ಹಾಗಾಗಿ ಈ ರಾಹುಕೇತುವಿನ ಸ್ಥಾನ ಸಂಚಾರದ ಪರಿವರ್ತನೆಗಳಿಂದಾಗಿ ರಾಶಿಗಳ ಮೇಲೆ ಯಾವ ರೀತಿಯಾದಂತಹ ಪ್ರಭಾವಗಳನ್ನು ಬೀರಬಹುದು, ಯಾವ್ಯಾವ ರಾಶಿಯವರು ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಸಂತೋಷವನ್ನು, ದುಃಖವನ್ನು ಅನುಭವಿಸಬಹುದು ಅನ್ನೋದನ್ನು ಈಗ ನೋಡಬಹುದಾಗತ್ತೆ. ಇನ್ನು ಕುಂಭರಾಶಿಯವರಿಗೆ ಈ ರಾಹುಕೇತುವಿನ ಸಂಚಾರದ ಫಲಗಳು ಯಾವ ರೀತಿಯಾಗಿದೆ ನೋಡೋಣ. ಇಲ್ಲಿ ರಾಹುಕೇತುವಿನ ಸಂಚಾರದ ಫಲಗಳು ನಿಮಗೆ ನಿಮ್ಮ ರಾಶಿಗೇನೆ ಬರ್ತಾ ಇರತಕ್ಕಂತಹ ರಾಹು ಸಪ್ತಮಕ್ಕೆ ಬರ್ತಾ ಇರುವಂತಹ ಅಂದರೆ ಅರ್ಥಾತ್ ಸಿಂಹರಾಶಿಗೆ ಬರ್ತಾ ಇರತಕ್ಕಂತಹ ಕೇತುವಿನ ಪ್ರಭಾವಗಳು. ರಾಶಿಗೆ ರಾಹುವಿನ ಪ್ರಭಾವ ಮೊದಲೇ ತಿಳಿಸಿದ ಹಾಗೆ ದೈಹಿಕ ಅನಾರೋಗ್ಯಗಳನ್ನು ಕೊಡ್ತಾನೆ, ಮಾನಸಿಕ ಚಿಂತೆ ಯಾತನೆಗಳನ್ನು ಕೊಡ್ತಾನೆ, ಹಲವಾರು ವಿಧದ ದೈಹಿಕ ನಷ್ಟವನ್ನು ಕೊಡ್ತಕ್ಕಂಥದ್ದು, ದೇಹದ ಮೇಲೆ ಪದೇ ಪದೇ ಆಗುವಂತಹ ಪೆಟ್ಟುಗಳು ಮತ್ತು ಅನಾರೋಗ್ಯವಾಗ್ತಕ್ಕಂತಹದ್ದು ಈ ರೀತಿಯಾಗಿ ಕೊಡ್ತಾನೆ. ಇನ್ನು ಕೆಲಸ ಕಾರ್ಯಗಳಲ್ಲಿ ಸಮಸ್ಯೆಗಳು, ಪಾಲುದಾರಿಕಾ ಬಿಸ್ನೆಸ್ನಿಂದ ಸಮಸ್ಯೆಗಳು ಉತ್ಪತ್ತಿ ಆಗ್ತಕ್ಕಂಥದ್ದು. ಇನ್ನು 7.5 ಕೊನೆ ಹಂತ ಬೇರೆ ನಡೀತಾ ಇದೆ, ಅದನ್ನು ಸಹ ಒಂದು ನಿಮಿಷ ಯೋಚನೆ ಮಾಡಲೇಬೇಕು. ಸಂಗಾತಿಯೊಟ್ಟಿಗೆ ಸಾಮರಸ್ಯವನ್ನು ಹಾಳು ಮಾಡ್ತಾನೆ 7ನೇ ಮನೆ ಕೇತು, ಜೊತೆಗೆ 7ನೇ ಮನೆಗೆ ರಾಹುವಿನ ದೃಷ್ಟಿ ಬೇರೆ ಬರೋದ್ರಿಂದ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ತಂದು ಹಾಕ್ತಾನೆ. ಬೇರೆ ಬೇರೆಯವರ ವಿಚಾರಗಳಿಂದಾಗಿ ನಿಮ್ಮ ಸಂಬಂಧಗಳು ಹಾಳಾಗ್ತಾ ಬರ್ತಕ್ಕಂಥದ್ದು. ನೋಡಿ, ಹಲವು ಸಂಸಾರದ ಕಥೆಗಳನ್ನು ನಾವು ನೋಡಿದಂತಹ ಸಂದರ್ಭದಲ್ಲಿ ಗಂಡ ಹೆಂಡತಿ ಪಾಪ ಚೆನ್ನಾಗೇ ಇರ್ತಾರೆ,
ಅವರದ್ದೇನು ಸಮಸ್ಯೆ ಇರೋದಿಲ್ಲ. ಯಾರೋ ಸ್ನೇಹಿತರದ್ದು ಅಥವಾ ಯಾರೋ ಬೇರೆ ಮೂರನೇ ವ್ಯಕ್ತಿಯಿಂದನೋ ಅಥವಾ ಅತ್ತೆಯದೋ ಮಾವಂದೋ ಅಥವಾ ಬೇರೆ ಇನ್ಯಾರದ್ದೋ ವ್ಯಕ್ತಿಗಳಿಂದಾನೇ ಗಂಡ ಹೆಂಡತಿ ನಡುವೆ ಮೋರ್ ದ್ಯಾನ್ 60% ಹೀಗೆ ಆಗ್ತಾ ಇರುತ್ತೆ. ಬೇರೆ ಬೇರೆಯವರ ಸಮಸ್ಯೆಗಳಿಂದಾಗಿ, ಬೇರೆ ಬೇರೆಯವರ ಜೀವನದ ಮಧ್ಯಸ್ಥಿಕೆಯಿಂದಾಗಿ ನಿಮ್ಮ ಬದುಕುಗಳನ್ನು ಹಾಳು ಮಾಡ್ಕೋಬೇಕಾಗತ್ತೆ. ಕುಂಭರಾಶಿಯವರು ಈ 18 ತಿಂಗಳಲ್ಲಿ ಹುಷಾರಾಗಿರಿ. ಜೊತೆಗೆ ಈ ಸಂದರ್ಭದಲ್ಲಿ ಹೊಸದಾದಂತಹ ಬಿಸ್ನೆಸ್ಗಳನ್ನು ನೀವು ಶುರು ಮಾಡೋದು ಬೇಡ. ಇರುವಂತಹದ್ದನ್ನು ರನ್ನಿಂಗ್ ಇರುವಂಥದ್ದನ್ನು ನೀವು ಮುಂದುವರಿಸ್ಕೊಂಡು ಹೋಗಿ. ಇದಕ್ಕಿದ್ದ ಹಾಗೆ ಮಾನಸಿಕ ಚಿಂತೆಗಳು ಜಾಸ್ತಿ ಆಗುವಂಥದ್ದು, ದೈಹಿಕ ಒಂದು ಅನಾರೋಗ್ಯಗಳು ಜಾಸ್ತಿ ಆಗುವಂಥದ್ದು, ವಿಪರೀತವಾದ ನೆಗೆಟಿವಿಟಿಗೆ ಒಳಗಾಗ್ಬಿಡ್ತೀರಿ. ಇಷ್ಟ ಆಗುವಂಥ ನೆಗೆಟಿವಿಟಿ ನಿಮಗೆ ಹೆಚ್ಚಿಗೆ ಬಾಧೆ ಕೊಡೋದಕ್ಕೆ ಶುರುವಾಗುತ್ತೆ. ವಿಪರೀತವಾದ ಜನರ ದೃಷ್ಟಿದೋಷಗಳು ಶುರುವಾಗುತ್ತೆ. ನೋಡಿ, ಒಂದು ರಾಶಿಗೆ ರಾಹು ಬರ್ತಾ ಇರೋದ್ರಿಂದ ಜನರ ಮಧ್ಯೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇರ್ತೀರಿ. ಒಂದು ರೀತಿ ಒಂದು ದೊಡ್ಡ ಸ್ಥಾನದ ಒಂದು ಪದವಿ ಎಲ್ಲ ಸಿಕ್ಬಿಡುತ್ತೆ. ಬಟ್ ಆದರೆ ಅದೇ ಎಲ್ಲೋ ನಿಮಗೆ ಮುಳ್ಳಾಗ್ಬಿಡುತ್ತೆ. ನಿಮ್ಮ ಜೀವನದ ಔದ್ಯೋಗಿಕದ ಅಥವಾ ನಿಮ್ಮ ಸ್ಥಾನದ ಬೆಳವಣಿಗೆಯೇ ನಿಮಗೆ ಮುಳ್ಳಾಗತಕ್ಕಂಥದ್ದು. ತುಂಬ ಚೆನ್ನಾಗಿ ಒಂದು ಲೆವೆಲ್ನಲ್ಲಿ ಹೋಗಿ ಕೂತು ಬಿಡ್ತೀರಿ ದಿಢೀರಂತ. ಆದರೆ ಅದು ಕೂತಿದ ತಕ್ಷಣ ಎಲ್ಲ ಕಡೆಯಿಂದ ದೃಷ್ಟಿ, ಮತ್ತೊಂದು ಮಗದೊಂದು ನೆಗೆಟಿವಿಟಿ ಪ್ರಾಬ್ಲಮ್ ಇವೆಲ್ಲವೂ ಸಹ ಶುರುವಾಗಿ ಕುಂಭರಾಶಿಯವರಿಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಶುರುವಾಗೋದಕ್ಕಾಗತ್ತೆ. ಯಾರೋ ಒಬ್ಬರು ನಿಮ್ಮ ಹತ್ರ ನಗ್ನಗ್ತಾ ಮಾತಾಡ್ತಾ ಇದ್ದಾರೆ ಅಂದ ತಕ್ಷಣ ಅವ್ರು ನಿಮ್ಮವರು ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ, ಹುಷಾರು. ಇದ್ದಕ್ಕಿದ್ದಾಗ ನೋಡಿ, ನೀವು ಕಣ್ಣು ಮುಚ್ಕೊಂಡು ಬೇಕಾದ್ರೆ ಒಂದು ಹಾವನ್ನು ನಂಬಿಡಿ. ಆ ಹಾವಿನ ವಿಷಕ್ಕೆ ಆದರೂ ಮದ್ದಿದೆ, ಮನುಷ್ಯನ ವಿಷಕ್ಕೆ ಮದ್ದೇ ಇಲ್ಲ. ಬರೆದಿಟ್ಕೋಬೇಕು ಇದನ್ನು. ಹಾವು ತನಗೇನೋ ಅಪಾಯವಾಗಬಹುದು ಅನ್ನುವಂತಹ ಒಂದು ದೃಷ್ಟಿನಲ್ಲಿ ಮನುಷ್ಯನಿಗೆ ಹಾನಿ ಮಾಡ್ಬೋದು. ಅದು ಅಲ್ಲದೆ ಎಲ್ಲ ಹಾವಲ್ಲೂ ವಿಷ ಇಲ್ಲ, ಎಲ್ಲ ಹಾವಿನಲ್ಲೂ ವಿಷವಿಲ್ಲ. ಆದರೆ ಮನುಷ್ಯ ಅಂತ ಬಂದಾಗಿದೆಯಲ್ಲ, ಪ್ರತಿ ಮನುಷ್ಯನಲ್ಲೂ ವಿಷವಿರುತ್ತೆ. ನಾವು ನಮ್ಮದು ಅನ್ನುವಂತಹ ಬಿಟ್ಟಿರುವಂತಹ ಎಲ್ಲೋ ಕೆಲ ವ್ಯಕ್ತಿಗಳಿಂದ ಸಮಸ್ಯೆಗಳು ಬರದೇ ಹೋಗಬಹುದು. ಆದರೆ ಹಾವು ತನಗೇನಾದರೂ ಆಗಬಹುದು ಅನ್ನೋ ಮಾನಸಿಕ ಭಯದಿಂದ ಅದು ಕಚ್ಚೋದಕ್ಕೆ ಅಥವಾ ಬೆದರಿಸೋದಕ್ಕೆ ನಿಂತಿರುತ್ತೆ. ಸ್ವಲ್ಪ ಹುಷಾರು. ಮಾನಸಿಕ ಚಿಂತನೆ ಕಮ್ಮಿ ಮಾಡ್ಕೊಳ್ಳಿ, ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಅವಿವಾಹಿತರಿಗೆ ವಿವಾಹಗಳು ಇನ್ನಷ್ಟು ತಡವಾಗುವ ಸಾಧ್ಯತೆಗಳಿದ್ದಾವೆ. ಸ್ವಲ್ಪ ಮಟ್ಟಕ್ಕೆ ಸುಧಾರಿಸ್ಕೊಂಡು ಹೋಗೋದು ತುಂಬ ಉತ್ತಮ. ಎಷ್ಟೋ ಭಾಗಗಳಲ್ಲಿ ನಡಿಬೇಕಾದಂತಹ ಶುಭ ಕಾರ್ಯಗಳಲ್ಲಿ ಹಲವಾರು ವಿಘ್ನಗಳು ಬೇರೆಯವರಿಂದ ಬರತಕ್ಕಂಥದ್ದು, ಬೇರೆಯವರಿಂದ ಹಾನಿಗಳಾಗ್ತಕ್ಕಂಥದ್ದು ಆಗುತ್ತೆ. ಹುಷಾರಾಗಿದ್ದು ಜೀವನನ ಸಾಗಿಸಿ. ಶುಭವಾಗಲಿ. ಈ ರಾಹುಕೇತುವಿನ ಸಂಚಾರದ ಫಲಗಳು ಸಂಪೂರ್ಣವಾಗಿ ಅಶುಭವಾಗಿದೆ. ಆದರೆ ನೇರವಾಗಿ ನಿಮಗೆ ಗುರುವಿನ ದೃಷ್ಟಿಯು ನಿಮ್ಮ ರಾಶಿ ಮೇಲೆ ಬೀಳ್ತಾ ಇರೋದ್ರಿಂದ ಒಂದು ಸ್ವಲ್ಪ ಹಂತಕ್ಕೆ ನೀವು ಇದರಿಂದ ಪ್ರಭಾವದಿಂದ 50ರಷ್ಟು ನೀವು ಕಡಿಮೆ ಅಶುಭವನ್ನು ಅನುಭವಿಸಬಹುದು. ಆದರೆ ಮಿಕ್ಕ 50 ಭಾಗ ಅನುಭವಿಸಲೇಬೇಕಾಗತ್ತೆ. ಗುರುವಿನ ಶ್ರೀರಕ್ಷೆ ಇರೋದ್ರಿಂದ ಏನೋ ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗಬೇಕಾಗಿತ್ತು, ಆದರೆ ಉಗ್ರನಲ್ಲಿ ಹೋಯಿತು ಅಂತ, ತಲೆ ಹೋಗಬೇಕಾದದ್ದು ಉಗ್ರನಲ್ಲಿ ಹೋಯಿತು ಅಂತಾರೆ ನೋಡಿ. ಅವತ್ತು ವಿಶೇಷವಾಗಿ ಸರ್ಪಾಸ್ತ್ರವನ್ನು ಕರ್ಣನು ಪ್ರಯೋಗ ಮಾಡುತ್ತಾನೆ ಅರ್ಜುನನ ಮೇಲೆ. ಆಗ ಶ್ರೀಕೃಷ್ಣನು ರಥವನ್ನೇ ಕೆಳಕ್ಕೆ ತಗ್ಗಿಸಿ ತಲೆ ಕಿರೀಟ ಹೋಗಿ ಮಾಡ್ತಾನೆ. ಒಂದು ಸ್ವಲ್ಪ 1-2 ಇಂಚಿನ ವ್ಯತ್ಯಾಸ ಆಗಿದ್ರೂ ತಲೆನೇ ಹೊರಟಿತ್ತು ಅರ್ಜುನಂದು. ಆದರೆ ಶ್ರೀಕೃಷ್ಣ ಪರಮಾತ್ಮನು ಹೇಗೆ ಕಿರೀಟವನ್ನು ಮಾತ್ರ ಕೆಳಗೆ ಬೀಳಿಸಿದ್ನೋ, ಆದರೆ ಕಿರೀಟ ಬಿದ್ದರೂ ಒಂದು ರೀತಿಯಲ್ಲಿ ಆ ಒಂದು ಕ್ಷತ್ರಿಯನ ಗತ್ತು ಬಿದ್ದ ಹಾಗೇನೆ. ಅದಕ್ಕೆ ಅವನು ಹೇಳ್ತಾನೆ, ಅಯ್ಯೋ ನನ್ನ ಕಿರೀಟನೇ ಬಿದ್ದೋಯ್ತು, ಇನ್ನು ನನ್ನ ತಲೆ ಹೋದ್ರೆ ಇದ್ರೆಷ್ಟು ಬಿಟ್ಟರೆಷ್ಟು ಅಂತಾನೆ. ಆದರೂ ಶ್ರೀಕೃಷ್ಣ ಸ್ವಲ್ಪ ಸಮಾಧಾನವಾಗಿರು ಅಂತ ಹೇಳಿ ಬುದ್ಧಿ ಹೇಳ್ತಾನೆ. ಹಾಗೆಯೇ ತಲೆ ಹೋಗೋದಲ್ಲಿ ಉಗ್ರಲ್ಲಿ ಹೋಯಿತು ಅನ್ನುವ ಹಾಗೆ ಗುರುವಿನ ಅನುಗ್ರಹ ಮಾಡ್ತಕ್ಕಂಥದ್ದು. ರಾಹುಕೇತುವಿನ ಸಂಪೂರ್ಣವಾದ ರಕ್ಷೆಯನ್ನು ಪಡ್ಕೊಂಡು ಗುರುವಿನ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅದೇ ರೀತಿಯಾಗಿ ಶನಿಯ ಒಂದು ಬಲ ಬೇರೆ ನಿಮಗಿಲ್ಲ. 7.5 ಕೊನೆ ಹಂತ ನಡೀತಾ ಇದೆ. ಯೋಚನೆ ಮಾಡೋದು ಬೇಡ, ಧೈರ್ಯವಾಗಿದ್ದು ಈ ಮಹಾಯಾಗದಲ್ಲಿ ಪಾಲ್ಗೊಳ್ಳಿ. 14ನೇ ತಾರೀಕು 5ನೇ ತಿಂಗಳು 2025 ನಡೆಯುವಂತಹ ಗುರು ಮಹಾಯಾಗದಲ್ಲಿ ಪಾಲ್ಗೊಂಡು ಎಲ್ಲ ಗ್ರಹಗಳಿಗೂ ಶಾಂತಿಯನ್ನು ಮಾಡಲಾಗುತ್ತೆ. ನವಗ್ರಹಗಳಿಗೂ ಶಾಂತಿ ಪೂಜೆಯನ್ನು ಮಾಡಿ ಆನಂತರ ಗುರು ಮಹಾಯಾಗವನ್ನು ಮಾಡ್ತೇವೆ. ನಿಮಗೆ ಇರುವಂತಹ ಗ್ರಹದೋಷಗಳ ನಿವಾರಣೆ ಆಗಲಿ ಅಂಥೇಳಿ ನಿಮಗೆ ಸಂಬಂಧಪಟ್ಟಂತಹ ಶನಿಯನ್ನು ಮತ್ತು ರಾಹುಕೇತುಗಳ ಶಾಂತಿಯನ್ನು ಮಾಡಿಸಿ ಗುರು ಮಹಾಯಾಗದಲ್ಲಿ ಪೂಜೆಯನ್ನು ಮಾಡಿಸಿ ಯಾಗದ ನಂತರದಲ್ಲಿ ಕೊಡುವಂತಹ ರಕ್ಷೆಯನ್ನು ಕೈ ಕಟ್ಕೊಳ್ಳಿ ಅಥವಾ ಕತ್ನಲ್ಲಿ ಧರಿಸ್ಕೊಳ್ಳಿ. ಇನ್ನು ವಿಶೇಷವಾಗಿ ಅಕ್ಷತೆ ಪ್ರಸಾದವನ್ನು ಕೊಡ್ತೇವೆ. ಅದನ್ನು ನಿಮ್ಮ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಅನೇಕ ವಿಧವಾಗಿರುವಂತಹ ಸಮಸ್ಯೆಗಳು ನಿಮಗೆ ಕಾಡ್ತಾ ಇದ್ದರೆ ನಿವಾರಣೆಯನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿದೆ.
ಹಾಗಾಗಿ ಈ ಮಹಾಯಾಗದಲ್ಲಿ ತಾವೆಲ್ಲರೂ ಸಹ ಬಂದು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿ ರಾಹು ಕೇತುವಿನ ಸಂಚಾರದ ಫಲ ಕುಂಭರಾಶಿಯವರಿಗೆ ಹೇಗಿದೆ ಅಂತ ತಿಳ್ಕೊಂಡಿದ್ದಾಯಿತು. ಇನ್ನು ಯಾಗ ನಡೆಯುವಂತಹ ಸ್ಥಳ ನಮ್ಮ ಬೆಂಗಳೂರಿನ ಕನಕಪುರ ರಸ್ತೆಯ ಕಗ್ಗಲಿಪುರದ ಏಳೂರಿನ ಗ್ರಾಮ ದೇವತೆಯಾದಂತಹ ಶ್ರೀ ಪಟಾಲಮ್ಮ ಅಮ್ಮನವರ ಸನ್ನಿಧಿಯಲ್ಲಿ ನಡೆಯುತ್ತೆ. ತಾವೆಲ್ಲರೂ ಸಹ ಬಂದು ಪಾಲ್ಗೊಂಡು ದೇವಿಯ ಕೃಪೆಗೆ ಮತ್ತು ಗ್ರಹಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ. ಸ್ವತಃ ನಾವು ಅಲ್ಲಿರ್ತೀವಿ. ನೇರವಾಗಿ ಬಂದು ಮಾತಾಡಿ ತಮ್ಮ ಜೀವನದ ಅನೇಕ ರೀತಿಯಾದಂತಹ ಸಮಸ್ಯೆಗಳನ್ನು ನಿವಾರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಶೇಷವಾದ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.